ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಈ ಡಿಸೈನು ನಿಮಗೆ. ಸೊ ಈ ಡಿಸೈನು ನಾನಿಲ್ಲಿ ಡಬಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಸಿಂಗಲ್ ಕಲರಲ್ಲಿ ತೋರಿಸಿದ್ದೆ. ಇವತ್ತು ನಾನು ನಿಮಗೆ ಡಬಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ. ಇದಕ್ಕೆ ರಿಂಗ್ ಬೀಡ್ಸು ಮತ್ತು 7 ಎಳೆ ದಾರ ತೊಗೊಂಡಿದ್ದೀನಿ. 7 ಎಳೆ ದಾರ ತೊಗೊಂಡು ಫಸ್ಟ್ ನಾನಿಲ್ಲಿ ರಿಂಗಿಗೆ ಈ ಥರ ಗಂಟು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಹಾಕೋಬೇಕು, ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಅದು. ನೋಡಿ, ಅಲ್ಲಿ ಮಧ್ಯದಲ್ಲಿ ನೀವು ಈ ಥರ ಕ್ರೋಶ ಥರ ಎಳ್ಕೊಂಡು ಕ್ರೋಶನ ಮಧ್ಯಕ್ಕೆ ತೊಗೊಂಡು 2 ಚೈನ್ ಹಾಕಬೇಕು. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ತೊಗೊಂಡು ಎರಡರಲ್ಲಿ ಒಂದು ನೀವು ಒಂದು ಫಿಂಗರ್ಸಲ್ಲಿ ಬ್ಯಾಕ್ ಸೈಡ್ ಇರೋ ದಾರನ ಬ್ಯಾಲೆನ್ಸ್ ಮಾಡ್ಕೊತಾ ಹೋಗಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಎರಡರಲ್ಲಿ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನಾವು ಇಲ್ಲಿ ಲೆಕ್ಕ ಏನೂ ಬರಲ್ಲ, ಇಷ್ಟೇ ಹಾಕಬೇಕು ಚೈನು ಅಂತ. ನೀವು ಆ ರಿಂಗ್ ಪೂರ್ತಿ ಆಗಬೇಕು, ಅಲ್ಲಿವರೆಗೂ ನೀವು ಡಬಲ್ ಕ್ರೋಶೆಟ್ ಮಾಡ್ತಾಯಿರಿ. ನೋಡಿ, ಈ ಥರ ಡಬಲ್ ಕ್ರೋಶೆಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ದಾರ ಮಿಕ್ಕಿದೆ, ಅದನ್ನು ನಾನು ಇಲ್ಲಿ ಲಾಸ್ಟಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇನ್ನು ಮಿಕ್ಕಿರೋ ದಾರನ ಅದೇ ಥರನೇ ಒಳಗಡೆ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಎರಡರಲ್ಲಿ ಒಂದು ಈ ಥರ ಫುಲ್ಲು ರಿಂಗು ಹಾಕೋಬೇಕು. ನೀವು ಕೌಂಟ್ ಏನು ಮಾಡ್ಕೋಬೇಡಿ ಇದಕ್ಕೆ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಡಿಸೈನ್ ನಿಮ್ಗೇನಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ನೋಡಿ, ಈ ಥರ ಒಂದೇ ಒಂದು ಚೈನ್ ಗ್ಯಾಪ್ ಇಟ್ಟಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಅದಾದಮೇಲೆ ಪಕ್ಕದಲ್ಲಿರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎಳ್ದು ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇಲ್ಲಿ ಈ ಥರ ಸ್ಮಾಲ್ ಬೀಡು ಮತ್ತು ಬೇರೆ ಕಲರ್ ತೊಗೋತಾ ಇದ್ದೀನಿ. ಬೇರೆ ಕಲರನ್ನು ಅಷ್ಟೇ ನಾನು ಇಲ್ಲಿ 7 ಎಳೆ ದಾರನೇ ತೊಗೊಂಡಿದ್ದೀನಿ. ಫಸ್ಟ್ ಕಲರ್ ನೀವು ಎಷ್ಟು ಎಳೆ ತೊಗೊಂಡಿರ್ತೀರೋ ಅಷ್ಟೇ ತೊಗೋಬೇಕು. ಫ್ರಂಟಲ್ಲಿ ಫಸ್ಟು ಲಾಕ್ ಮಾಡ್ಕೊಂಡು ಬ್ಯಾಕ್ ಸೈಡ್ ನೀವು ದಾರ ಬಿಟ್ಟಿರ್ತೀರಲ್ಲ ಅಲ್ಲಿಗೆ ಗಂಟು ಬರಬೇಕು. ಅಲ್ಲಿಗೆ ನಾನಿಲ್ಲಿ 2 ಚೈನ್ ಹಾಕಿ ರಿಂಗ್ನ ಟರ್ನ್ ಮಾಡ್ಕೊಂಡು ಬೀಡ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಮಾಡಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ದಾರ ತೊಗೊಂಡು ಮೇಲೆ ಎರಡರಲ್ಲಿ ಒಂದು ಹಾಕಿ ದಾರ ಮೇಲ್ ಮಾಡಿ ಬೀಡ್ಸ್ ಹಾಕಬೇಕು. ನೋಡಿ, ಇಲ್ಲಿ ಗ್ಯಾಪ್ ಕಾಣುತ್ತಲ್ಲ, ಯಾಕೆ ಬ್ಯಾಕ್ ಸೈಡ್ ತೊಗೋಬೇಕು ಅಂದರೆ ನಿಮಗೆ ಕ್ರೋಶ ಹಾಕೋದಕ್ಕೆ ಈಸಿ ಆಗುತ್ತೆ. ಅಲ್ಲಿ ಹೋಲ್ಸು ಚೆನ್ನಾಗಿ ಕಾಣುತ್ತೆ ನಿಮಗೆ ಬ್ಯಾಕ್ ಸೈಡ್ ಮಾಡೋದ್ರಿಂದ. ಮತ್ತು ನೀವು ದಾರನ ಈ ಥರ ಕ್ರೋಶ ಹಾಕಬೇಕಾದ್ರೆ ನೀವು ದಾರ ಬಿಟ್ಟಿರ್ತೀರಲ್ಲ ಫಸ್ಟದು, ಅದನ್ನು ಹ್ಯಾಂಡಲ್ ಮಾಡ್ಕೊತ ನೀವು ಇಲ್ಲಿ ಇದು ಮಾಡಬೇಕು. ಯಾಕಂದರೆ ಬ್ಯಾಕ್ ಸೈಡು ನಾವಿಲ್ಲಿ ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಾಗ ಗಮ್ ಹಾಕ್ತೀವಿ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನಾನು ಟೋಟಲ್ 13 ಬೀಡ್ಸ್ ಹಾಕಿದ್ದೀನಿ. ನೀವು ಅಷ್ಟೇ 13 ಬೀಡ್ಸೇ ಹಾಕಿ. 13 ಬೀಡ್ಸ್ ಹಾಕಿ ಲಾಸ್ಟಲ್ಲಿ 2 ಚೈನ್ ಹಾಕಿ ಕಟ್ ಮಾಡ್ಕೋತಾ ಇದ್ದೀನಿ ದಾರನ. 14 ಡಬಲ್ ಕ್ರೋಶೆಟ್ ಮಾಡ್ಕೊಂಡು 13 ಬೀಡ್ಸ್ ಹಾಕ್ತಾಯಿದ್ದೀನಿ. ಅದು ನೆನ್ಪಿಟ್ಕೊಳ್ಳಿ, 13 ಬೀಡ್ಸು 14 ಡಬಲ್ ಕ್ರೋಶೆಟ್ಟು. ಈಗ ಲಾಸ್ಟಲ್ಲಿ ನಾನು ಈ ಥರ ಗಮ್ ಹಾಕಿ ದಾರ ಬಿಟ್ಟಿದ್ದೀನಲ್ಲ ಆ ದಾರಕ್ಕೆ ಈ ಥರ ಪ್ಯಾಚ್ ಮಾಡ್ತಾಯಿದ್ದೀನಿ. ಅದು ಎಂತಕ್ಕೆ ಅಂದರೆ ಲಾಸ್ಟಲ್ಲಿ ಕಾಣಬಾರ್ದು ಅನ್ನೋದಕ್ಕೋಸ್ಕರ, ಫಿನಿಶಿಂಗ್ ಬರುತ್ತೆ. ನೋಡಿ, ಈಗ ಮಿಕ್ಕಿರೋ ಸ್ವಲ್ಪ ದಾರನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಾಣುತ್ತೆ ಫುಲ್ಲು. ಇದು ಫ್ರಂಟು, ಅದು ಬ್ಯಾಕ್ ಸೈಡು. ಈಗ ನಾನು ಆಲ್ರೆಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಬಂದು ಇಲ್ಲಿ ಮಿಡಲಲ್ಲಿ ಬೀಡ್ಸ್ ಹಾಕಿದ್ದೀನಿ, ಲುಕ್ಕಾಗಿ ಕಾಣಲಿ ಅಂತ. ನೀವು ನಿಮ್ಮ ಹತ್ರ ಅಷ್ಟು ಬೀಡ್ಸ್ ಇದ್ದರೆ ಆ ಹೋಲ್ಗೆ ಗ್ಯಾಪ್ಗೆ ಇರೋವಂಥದ್ದು ಬೀಡ್ಸ್ ಇದ್ದರೆ ಹಾಕಿ. ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದ್ರು ಸ್ಮಾಲ್ ಬೀಡ್ಸ್ ಇತ್ತು ಅಂದರೆ ಸೇಮ್ ಸೈಜ್ದೇ ಸ್ಟಿಚಿಂಗ್ ಥ್ರೆಡ್ ತೊಗೊಂಡು ನೀವು ಹೊಲ್ಕೋಬೇಕಾಗುತ್ತೆ ಬೀಡ್ಸ್ನ. ದಾರ ತೊಗೊಂಡು ಆ ಬೀಡ್ಸನ್ನು ಹೊಲ್ಕೋಬೇಕಾಗುತ್ತೆ. ಈ ಥರ ಮಾಡಿದ್ರೆ ಇನ್ನೂ ಈಸಿ ಇರುತ್ತೆ ನಿಮಗೆ. ಇದೇ ಲುಕ್ಕಾಗಿ ಕಾಣುತ್ತೆ, ಆದರೆ ಸ್ವಲ್ಪ ಲೂಸಾಗಿರುತ್ತೆ. ಸೊ ಹಾಗಾಗಿ ಈ ಥರ ಗಮ್ ಹಾಕಿ ಮಿಡಲಲ್ಲಿ ಬೀಡ್ಸ್ ಇಡಿ. ನಾನು ಸ್ವಲ್ಪ ಬಿಗ್ ಬೀಡ್ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ.
ಈಗ ಇಲ್ಲಿ 1 ಇಂಚಷ್ಟು ನಾನೇನು ಮಾಡಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಒಟ್ಟು ಟೋಟಲ್ 26 ರಿಂಗ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಹತ್ತಿರ ಬೇಕು ಅಂದರೆ 1.5 ಇಂಚಿಗೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ, 4 ಎಳೆ ದಾರ ತೊಗೊಂಡಿದ್ದೀನಿ, ಸ್ಟಿಚ್ಚಿಂಗ್ದು ಪಲ್ಲು ಕಲರ್ ತೊಗೊಂಡಿದ್ದೀನಿ. ಪಲ್ಲು ಕಲರ್ ಯಾವುದಿರುತ್ತೆ ಅದನ್ನೇ ತೊಗೋಬೇಕು ನೀವು. ಆಮೇಲೆ ಸ್ವಲ್ಪ ಬಿಗ್ ಬೀಡು, ಸ್ವಲ್ಪ ಈ ಗುಂಡುಕಾಯಿ ಬೀಡ್ ಅಂತಾರಲ್ಲ ಅದನ್ನು, ನಾನು ನೆಲ್ಲಿಕಾಯಿ ಬೀಡ್ ಅಂತಾರಲ್ಲ, ನೆಲ್ಲಿಕಾಯಿ ಬೀಡ್ ಅಂತಾರೆ ಅದಕ್ಕೆ, ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ತೊಗೊಂಡು ನೋಡಿ, ಈಗ ದಾರದ್ದು ಅಂದರೆ ರಿಂಗ್ ಹಾಕಿದ್ದೀನಲ್ಲ, ಆ ರಿಂಗಿಗೆ ಸೇರಿಸಿ ಎರಡು ಬೀಡ್ಸ್ಗೂ ಸೇರಿಸಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ದಾರನ. ಫಸ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಥ್ರೆಡ್ ತೊಗೋಬೇಕು, 4 ಎಳೆ ದಾರ ತೊಗೋಬೇಕು. ತೊಗೊಂಡು ಒಂದು ಸ್ಮಾಲ್ ಬೀಡ್ಸ್ ತೊಗೋಬೇಕು. ಸ್ಮಾಲ್ ಬೀಡ್ ಆದಮೇಲೆ ಮತ್ತೆ ಅದೇ ಇದಕ್ಕೆ ದಾರ ತೊಗೊಂಡು ಮತ್ತೆ ಬ್ಯಾಕ್ ಸೈಡಿಂದ ದಾರ ತೊಗೋಬೇಕು. ತೊಗೊಂಡು ಈ ಬೀಡನ್ನ ತೊಗೋತಾ ಇದ್ದೀನಿ, ಬಿಗ್ ಬೀಡು. ಈ ಬೀಡನ್ನ ತೊಗೊಂಡು ಇಲ್ಲಿ ಮಧ್ಯಕ್ಕೆ ರಿಂಗ್ ಬೀಡ್ದು ಡಿಸೈನ್ ಮಾಡಿರ್ತೀವಲ್ಲ ಅದಕ್ಕೆ ಮಧ್ಯಕ್ಕೆ ತೊಗೊಂಡು ಬಿಗ್ ಬೀಡಿಂದ ಸ್ಮಾಲ್ ಬೀಡ್ಗೆ ದಾರ ತೊಗೊಂಡು ಬ್ಯಾಕ್ ಸೈಡ್ ಬಂದು ಸ್ವಲ್ಪ ಗಟ್ಟಿಯಾಗಿ ಎಳ್ಕೋಬೇಕು. ಲೂಸ್ ಬಿಡಬೇಡಿ, ಲೂಸ್ ಬಿಟ್ಟರೆ 2 ಬೀಡೂ ಗ್ಯಾಪ್ ಆಗಿಬಿಡುತ್ತೆ, ಲೂಸ್ ಆಗಿಬಿಡುತ್ತೆ ನಿಮಗೆ. ಸ್ವಲ್ಪ ಟೈಟಾಗಿ ತೊಗೊಂಡು 2 ಸಲ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇದೇ ಥರನೇ ಎಲ್ಲ ಡಿಸೈನೂ ಹೀಗೆ ಮಾಡಿ ಫುಲ್ ಸ್ಯಾರಿಗೂ ಇದೇ ಥರನೇ ಹಾಕಬೇಕು. ನೋಡಿ ಇವಾಗ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಲುಕ್ ಆ್ಯಂಡ್ ಎಲಿಗೆಂಟ್ ಅಂತಲೇ ಹೇಳ್ಬೋದು. ಸಿಂಪಲ್ ಬ್ರೈಡಲ್ ಕುಚ್ ಅಂತಲೇ